ನಮಸ್ಕಾರ ವೀಕ್ಷಕರೇ, ಎರಡು ವಿಷಯಗಳನ್ನ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಅದ್ರಲ್ಲಿ ಕೆಲವೊಬ್ರು ಈ ವಿಷಯಗಳನ್ನ ನಂಬಲ್ಲ, ಬಿಡು ಹಿಂಗೆ ಬಿಡ್ತೀಯ ಅಂತೀರಾ. ಮೊದಲೇ ವಿಷಯ ರೆಕಾರ್ಡ್ ಮಾಡಿಟ್ಟಿದ್ರು ನಿಮಗೆ ತಿಳಿಸೋದು ಸ್ವಲ್ಪ ಡಿಲೇ ಆಗಿರ್ಬೋದು, ಬಟ್ ತಿಳಿಸೋ ಕೆಲಸ ನಂದು, ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ವಾಲಿ ಭಂಡಾರ ಹಂಪೆ ಅಂತ ತೋರಿಸ್ತಾ ಇದ್ದೀನಿ. ಹಂಪೆ ಜೊತೆಗೆ ಒಂದು ಪ್ರಶ್ನೆ ಎಲ್ಲರಿಗೂ ಇತ್ತು, ಶ್ರೀಕೃಷ್ಣ ದೇವರಾಯ ಸಂಪತ್ತನ್ನು ಬಚ್ಚಿಟ್ಟಿರುವುದು ಎಲ್ಲಿ? ಯಾಕೆ ಅಂದ್ರೆ ಮಹಾಯುದ್ಧಗಳು ಅಂದ್ರೆ ಕೃಷ್ಣದೇವರಾಯರ ಕಾಲದಲ್ಲಿ ಒಂದು ಯುದ್ಧ ನಡೆದಿತ್ತು. ಅಲ್ಲಿ ಅವರ ಮೇಲೆ ದಾಳಿ ಆದಾಗ ಆ ಸಂಪತ್ತನ್ನ ಸುಮಾರು ಒಂದು 500 ಆನೆಗಳ ಮೇಲೆ ಹಂಪೆಯಿಂದ ಶಿಫ್ಟ್ ಮಾಡಿ ಅಲ್ಲಿಂದ ಸರೌಂಡಿಂಗ್ ಒಂದು 70 ಕಿಲೋಮೀಟರ್ ಒಳಗಡೆ ಎಲ್ಲೋ ಒಂದು ಜಾಗದಲ್ಲಿ ನಿಗೂಢವಾಗಿ ನಾಪತ್ತೆ ಆಯ್ತು ಅನ್ನೋದು ನಾವೆಲ್ಲ ಕೇಳಿರೋದು. ಈಗಲೂ ಸಾವಿರಾರು ಜನ ಆ ಜಾಗದಲ್ಲಿ ಹುಡ್ಕೋ ಕೆಲಸ ಮಾಡ್ತಿದ್ದಾರೆ. ಈವನ್ ಫಾರಿನರ್ಸ್ ಬಂದು ಹುಡ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅದು ವಾಲಿ ಭಂಡಾರ ಅಂತಾನೆ ಕರೆಸ್ಕೊಂಡಿತ್ತು. ಅದ್ರ ಜೊತೆಗೆ ಇನ್ನ ಅಪರಿಮಿತ ಸಂಪತ್ತು ಅನ್ನೋದು ಹಂಪಿನಲ್ಲಿತ್ತು. ಅದನ್ನ ತೆಗೆಯುವಂತ ಸಮಯ ಬಂದಿದೆಯೇನೋ. ಯಾಕೆ ಅಂದ್ರೆ ಈ ವಿಷಯನೂ ಕೂಡ ನಾನು 2010 ನಲ್ಲಿ, ನಾನು ಮೊದಲೇ ಹೇಳಿದಾಗೆ 2010 ನಲ್ಲಿ ಬರೆದಿಟ್ಟಂತ ವಿಷಯಗಳಲ್ಲಿ ಇದು ಕೂಡ ಒಂದು. ವಾಲಿ ಭಂಡಾರ ಅನ್ನೋದನ್ನ ತೆಗೆಯುವ ಸಂದರ್ಭ ಬರುತ್ತೆ, ಬಟ್ ಆದ್ರೆ ಅದಕ್ಕೆ ಬಲಿಯಾಗ್ತಾರೆ ಜನ. ಇದಕ್ಕೆ ರಿಲೇಟೆಡ್ ಆಗಿರುವಂತ ಒಂದು ವಿಷಯ ನಾನು ತಿಳಿಸ್ತಾ ಇದ್ದೀನಿ. ಅದೇ ಹಂಪಿ ಬಳ್ಳಾರಿನಲ್ಲಿ ವಾಲಿ ಭಂಡಾರ ಇತ್ತು. ಯಾವ ಮಟ್ಟಕ್ಕಿತ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಆ ರಿಲೇಟೆಡ್ ಒಂದು ಕಥೆನ ಇಲ್ಲಿ ಕಥೆ ಸ್ವರೂಪದಲ್ಲಿದೆ. ನೀವು ಕಾಲಜ್ಞಾನನಾದ್ರೂ ಅನ್ಕೊಳ್ಳಿ, ಕಥೆನಾದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ತಿಳಿಸೋದು ನನ್ನ ಕೆಲಸ. ಬಟ್ ಅದನ್ನ ಬಸವಣ್ಣವರು ಬಂದು ತೆಗಿತಾರೆ ಅನ್ನೋದು ನಾವು ಕಾಲಜ್ಞಾನಗಳಲ್ಲಿ ಓದಿದ್ದು. ಏನು, ವಾಲಿ ಭಂಡಾರ ಈಗಲೂ ಕೂಡ ಹಂಪಿನಲ್ಲಿದೆ. ಬಸವಣ್ಣವರು ಮುಂದಿನ ದಿನಗಳಲ್ಲಿ ಬಂದು ವಾಲಿ ಭಂಡಾರನ ತೆಗೆದು ಅದರಲ್ಲಿರುವಂತ ದ್ರವ್ಯನ ಜನಗಳಿಗೆ ಹಂಚ್ತಾರೆ ಅಂತ ನಾನು ಬುಕ್ಕಲ್ಲಿ ಓದಿರೋದು, ನೀವು ಓದಿರ್ತೀರಾ, ತಿಳ್ಕೊಂಡಿರ್ತೀರಾ. ಅಂತ ವಾಲಿ ಭಂಡಾರ ತೆಗೆಯುವಂತ ಸಂದರ್ಭ ಇನ್ನೇನು ಬರ್ಬೋದು. ಯಾಕೆ ಅಂದ್ರೆ ಆ ವಿಷಯನ ತಿಳಿಸೋ ಕೆಲಸ ನಾನು ಇವತ್ತು ಮಾಡ್ತಾ ಇದ್ದೀನಿ. ರಿಪೀಟೆಡ್ಲಿ ಗೋಚರ ಆಗುವಂತ ವಿಷಯಗಳು ಅಂತಾನೆ ಹೇಳಿದೆ. ಇದರಲ್ಲಿ ಒಂದು ವಿಷಯ ಬಂದು, ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾದ ರಾಜ ಒಬ್ಬ ಇದ್ದ, ವಾಲಿ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಅಂದ್ರೆ ವಾಲಿನ ಸೋರಿಸೋದಕ್ಕೆ ಯಾರ ಕೈಲೂ ಆಗ್ತಾ ಇರ್ಲಿಲ್ಲ. ಪ್ರಪಂಚ ಪೂರ್ತಿ ಅವನಿಗೆ ಶರಣಾಗಿದ್ರು. ಇವನ್ ರಾವಣ ಕೂಡ ಶರಣಾಗಿದ್ರು. ರಾಮ ಕೂಡ ಅವನನ್ನ ಸೋಲ್ಸೋದಕ್ಕಾಗಿಲ್ಲ ಅಂತಾನೆ ಹಿಂದೆಯಿಂದ ಬಾಣ ಬಿಟ್ಟು ಸೋಲಿಸ್ಬೇಕಾಯ್ತು. ಅದು ನಿಮಗೆ ಗೊತ್ತಿರೋ ಕಥೆನೆ. ಯಾಕೆ ಅಂದ್ರೆ ವಾಲಿ ಒಂದು ಶಕ್ತಿ ಇತ್ತು. ಅವನ ಮುಂದೆ ಯಾರೇ ನಿಂತ್ಕೊಂಡು ಯುದ್ಧ ಮಾಡ್ತೀನಿ ಅಂದ್ರೆ ಅವನ ಅರ್ಧ ಶಕ್ತಿನ ವಾಲಿ ತಗೊಂಡ್ಬಿಡ್ತಾ ಇದ್ದ. ವಾಲಿ ಶಕ್ತಿ ದುಪ್ಪಟ್ಟಾಗ್ತಾ ಇತ್ತು. ಅವನ ಮುಂದೆ ಎಲ್ಲರೂ ವೀಕ್ ಆಗಿ ಹೋಗ್ತಾ ಇದ್ರು. ಇವನ್ ರಾವಣ ಕೂಡ ಸೋತೋಗಿದ್ದ, ಲೆಕ್ಕ ಹಾಕೊಳ್ಳಿ. ಅಂತ ವಾಲಿ ಪ್ರಪಂಚನೇ ಗೆದ್ದವನು. ಅವನಿಗೆ ಬಂದಂತ ಕಪ್ಪು ಕಾಣಿಕೆ, ಚಿನ್ನ, ವಜ್ರ, ವೈಡೂರ್ಯ ಇಂಥದ್ದನ್ನೆಲ್ಲ ತಗೊಬಂದು ನಮ್ಮ ಕರ್ನಾಟಕದ ಕಿಷ್ಕಿಂದೆ, ಆಗಿನ ಕಾಲದ ಕಿಷ್ಕಿಂದೆ, ಬಳ್ಳಾರಿ ಸುತ್ತಮುತ್ತ ಇದ್ದಂತ ಜಾಗದಲ್ಲಿ ಇಟ್ಟಿದ್ದ. ವಾಲಿ ಭಂಡಾರ ಅಂತಾನೆ ಕರೆದ್ರು. ಆ ವಾಲಿ ಭಂಡಾರ ಎಷ್ಟಿರ್ಬೋದು ಅಂದ್ರೆ ಅಪರಿಮಿತ ಅಂತ ಕರೆದ್ರು. ಅದನ್ನ ಲೆಕ್ಕ ಹಾಕೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗತ್ತೆ. ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಸಾಧ್ಯ ಆಗೋದು ಕಷ್ಟ ಆಗುತ್ತೆ. ಅಷ್ಟೊಂದು ಅಪರಿಮಿತ ಭಂಡಾರ ಅಲ್ಲಿದೆ ಅನ್ನೋದು ಒಂದು ಲೆಕ್ಕಾಚಾರ. ಈಗ ತಿರುವನಂತಪುರದಲ್ಲಿ ಒಂದು ನಿಧಿ ಸಿಕ್ತು, ಒಬ್ಬ ರಾಜ ಎತ್ತಿಟ್ಟಿದ್ದ. ಅಲ್ಲೂ ಕೂಡ ಅಂಥದ್ದೇ ಒಂದು ಭಂಡಾರ ಅಂತಾನೆ ಅನ್ಕೋಬಹುದು. ಅದನ್ನ 100 ಪಟ್ಟು ಭಂಡಾರ ವಾಲಿಯ ಬಳಿ ಇತ್ತು. ಅದನ್ನ ಎಲ್ಲೋ ಒಂದು ಕಡೆ ಸುರಕ್ಷಿತವಾಗಿ ಇಟ್ಟಿದ್ದ. ಅದರಲ್ಲಿ ಸ್ವಲ್ಪ ಭಾಗ ಮಾತ್ರ ವಿಜಯನಗರ ಸಾಮ್ರಾಜ್ಯ ಕಟ್ಟದವರಿಗೆ ಸಿಕ್ತು. ಅದರಿಂದ ಅವ್ರು ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ರು. ಸ್ವಲ್ಪ ಭಾಗ ಮಾತ್ರ, ಪೂರ್ತಿ ಭಾಗ ಸಿಕ್ಕಿಲ್ಲ. ವಾಲಿ ಭಂಡಾರದ ಸ್ವಲ್ಪ ಭಾಗ ಸಿಕ್ತು. ಅದರಿಂದ ವಿಜಯನಗರ ಸಾಮ್ರಾಜ್ಯ ಚಿನ್ನದ ಹೊಳೆನಲ್ಲಿ ತೇಲಾಡ್ತು ಅಂತಾನೆ ನಾವೆಲ್ಲ ಕೇಳಿದೀವಿ ಕಥೆನ. ಅಂಥದ್ದು ಯುದ್ಧ ನಡೆಯುವ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವರಾಯರ ಆನೆಗಳ ಮೇಲೆ, ಸುಮಾರು 500 ಆನೆಗಳ ಮೇಲೆ ಆ ಭಂಡಾರನು ತಗೊಂಡೋಗಿ ಎಲ್ಲೋ ಒಂದು ಕಡೆ ಇಟ್ರು ಸುರಕ್ಷಿತವಾಗಿ. ಅದು ಎಲ್ಲೂ ಉಳ್ಕೊತ್ತು ಗೊತ್ತಾಗಿಲ್ಲ. ಜನ ಹುಡುಕ್ತಾನೆ ಇದ್ದಾರೆ. ನಾನು ಅದೇ ಹೇಳಿದ್ದು, ಸುಮಾರು ನಾನು ಒಂದು 2018 ತನಕ ಬಳ್ಳಾರಿ ವಿಸಿಟ್ ಮಾಡಿರ್ಲಿಲ್ಲ. ಅದಕ್ಕಿಂತ ಮುಂಚೆಯಿಂದನೂ ಜನ ಹುಡುಕ್ತಾ ಇದ್ದಾರೆ. 2018 ಹೋದಾಗಲೇ ನಂಗೆ ಗೊತ್ತಾಗಿದ್ದು ಈ ತರ ಹುಡುಕ್ತಾ ಇದ್ದಾರೆ ಅಲ್ಲಿ ಜನ, ಪ್ಲಸ್ ಫಾರಿನರ್ಸ್ ಕೂಡ ಬಂದು ಅದನ್ನ ಹುಡುಕ್ತಾ ಇದ್ದಾರೆ ಅಂತ ಅವಾಗಲೇ ನಮಗೂ ಗೊತ್ತಾಯಿತು. ಅದಕ್ಕಿಂತ ಮುಂಚೆನೇ ಬರ್ದಿಟ್ಟಂತ ವಿಷಯ ಇದು. ಹಂಪೆನಲ್ಲಿ ಈ ತರ ಒಂದು ವಾಲಿ ಭಂಡಾರ ಇದೆ. ಅದನ್ನ ಹುಡುಕೋಕ್ ಹೋಗ್ತಾರೆ ಕೆಲವಷ್ಟು ಜನ. ಅದರಲ್ಲಿ ಒಂದು 4 ಜನ ಬಲಿಯಾಗ್ತಾರೆ. ಅದನ್ನ ತೆಗಿತಾರೆ. ವಾಲಿ ಭಂಡಾರನ ಪೂರ್ತಿ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಸ್ವಲ್ಪ ಪ್ರಮಾಣದಲ್ಲಿ ವಾಲಿ ಭಂಡಾರ ಆಚೆ ಬರುತ್ತೆ. ಅದು ಜನರಿಗೆ ಬಳಕೆ ಆಗುತ್ತೆ. ಎಲ್ಲಿ ತೆಗಿತಾರೆ ಪ್ರಶ್ನೆ ಹುಟ್ಟುತ್ತಲ್ಲ. ಒಂದು ಮಾತ್ರ ಹಿಂಟ್ ಕೊಡ್ಬೋದು ಅದಕ್ಕೆ. ಹಳೆ ಕಲ್ಲಿನ ರಥ ಎಲ್ಲಿತ್ತು ಅಂದ್ರೆ ಈಗಿರೋ ಪೊಸಿಷನ್ ಅಲ್ಲ, ನನಗೆ ಗೊತ್ತಿರೋ ಹಾಗೆ ಮೊದಲು ಕಲ್ಲಿನ ರಥ ಎಲ್ಲಿತ್ತು ಆ ಜಾಗದಲ್ಲಿ ಒಂದು ದಾರಿ ಅಲ್ಲಿಗೆ ಇದೆ ಅನ್ನೋದು ಮಾತ್ರ ನಾನು ತಿಳಿಸ್ಬೇಕಾಗಿರೋದು. ಯಾಕೆಂದ್ರೆ ಈ ಹೇಳಿದ್ನೆಲ್ಲ ನಿಮಗೆ, ಇದು ಈ ಕಥೆನಲ್ಲೂ ಅದನ್ನೇ ತಿಳಿಸಿರೋದು. ಹಳೆ ಕಲ್ಲಿನ ರಥ
ಎಲ್ಲಿತ್ತು. ಆ ಕಲ್ಲಿನ ರಥದ ಕೆಳಭಾಗದಲ್ಲಿ ಒಂದು ದಾರಿ ಅಲ್ಲಿಗೆ ಹೋಗುತ್ತೆ ವಾಲಿ ಭಂಡಾರಕ್ಕೆ. ಅದನ್ನ ಬಿಟ್ರೆ ಇನ್ನೊಂದು ಮುಖ್ಯವಾದ ದಾರಿ ಗಣೇಶ ತೋರಿಸ್ತಾನೆ. ಅಷ್ಟು ಮಾತ್ರ ನಾನು ಹೇಳ್ಬೋದು, ಗಣೇಶ ತೋರಿಸ್ತಾನೆ, ಬಂಡೆಯ ಮೇಲಿರುವಂತ ಗಣೇಶ. ಇದನ್ನ ಉಳಿದಿದ್ದು ಹುಡುಕೋರು ಬಿಟ್ಟಿದ್ದು. ಹುಡುಕೊಳ್ಳಿ, ಸಿಕ್ಕವರು ಆದಷ್ಟು ಒಳ್ಳೇದಕ್ಕೆ ಬಳಕೆ ಮಾಡಿ. ಬಟ್ ಹುಡುಕಕ್ಕೆ ಹೋದವರ ಹೆಚ್ಚು ಕಡಿಮೆ ಪ್ರಾಣ ಹೋಗೋದು ಅಂತ ಫಿಕ್ಸು. ಒಂದು 4-5 ಜನ ಒಂದು ಸಾಯ್ತಾರೆ, ಬಲಿ ಆಗ್ಲೇಬೇಕಾದಂತ ಅಲ್ಲಿ ಅನಿವಾರ್ಯತೆ ಇರುತ್ತೆ. ಅಂತ ಜಾಗದಲ್ಲಿ ಈ ಭಂಡಾರನ ಇಟ್ಟಿದ್ದಾರೆ. ಹೋಗೋದು ತುಂಬಾ ಕಷ್ಟ ಇರುತ್ತೆ, ರಿಸ್ಕ್ ತಗೊಳ್ಳೋದು ಕಷ್ಟನೇ. ಒಟ್ನಲ್ಲಿ ಈ ವಾಲಿ ಭಂಡಾರ ಎಲ್ಲಿದೆ ಅನ್ನೋದಕ್ಕೆ ಉತ್ತರ ಕೊಡೋ ಕೆಲಸ ಮಾಡಿಸ್ಬೇಕಾಗಿತ್ತೇನೋ, ಇವತ್ತು ಮಾಡ್ತಾ ಇದ್ದೀನಿ. ಒಂದು ಹಳೆ ಕಲ್ಲಿನ ರಥ ಎಲ್ಲಿತ್ತು, ಅದರ ಕೆಳಗಡೆ ಒಂದು ದಾರಿ ಹೋಗುತ್ತೆ ಅಲ್ಲಿಗೆ. ಹಳೆ ಕಲ್ಲಿನ ಈಗಿರುವಂತ ಜಾಗ ವಿರೂಪಾಕ್ಷ ದೇವಸ್ಥಾನ ಸುತ್ತಮುತ್ತ ಕಲ್ಲಿನ ರಥ ಇದೆ. ಬಟ್ ಅದಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ, ಆ ಕಾಲದಲ್ಲಿ ಒಂದು ಕಲ್ಲಿನ ರಥ ಎಲ್ಲಿತ್ತು, ಆ ಜಾಗದಿಂದ ಒಂದು ದಾರಿ ಅಲ್ಲಿಗೆ ಹೋಗುತ್ತೆ. ಅದನ್ನ ಬಿಟ್ರೆ ಇನ್ನೊಂದು ಬಂಡೆಯ ಮೇಲಿರುವಂತ ಗಣೇಶ ದಾರಿ ತೋರಿಸ್ತಾನೆ. ಇದು ಈ ಕಥೆನಲ್ಲಿ ತಿಳಿಸಿರುವಂತ ವಿಷಯ. ಬಟ್ ಅದನ್ನ ತೆಗಿತಾರೆ. ಅದನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಓದಿದೀನಿ, ಪ್ಲಸ್ ಬಸವಣ್ಣವರ ಕಾಲಜ್ಞಾನದಲ್ಲಿ ಓದಿದೀನಿ. ಅದರಲ್ಲೂ ಬಸವಣ್ಣವರ ಕಾಲಜ್ಞಾನದ ವಚನಗಳಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕಲ್ಲಿನ ರಥ ಎಳಿಬೇಕು, ಭಂಡಾರ ಹೊರಗೆ ತೆಗಿಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅವ್ರು ಬರ್ದಿದ್ದು ಯಾವಾಗ, 1100ನೇ ಇಸವಿ ಹತ್ತತ್ರ ಕೃಷ್ಣದೇವರಾಯರ ವಿಜಯನಗರ ಸಂಸ್ಥಾನ ಶುರು ಆಗೋದಕ್ಕೆ ಮುಂಚೆನೆ ಅವ್ರು ಬರ್ದಿದ್ರು. ಏನಂತ, ಕಲ್ಲಿನ ರಥ ಎಳಿಬೇಕು, ವಾಲಿ ಭಂಡಾರ ತೆಗಿಬೇಕು ಅಂತ ಏನೋ ಬರ್ದಿದ್ರು. ಅಂದ್ರೆ ವಾಲಿ ಭಂಡಾರ ಆಗ ಆ ಕಲ್ಲಿನ ರಥದ ಕೆಳಗಿತ್ತು ಅನ್ನೋದಕ್ಕೆ ಅವ್ರು ಬರ್ದಿದ್ದು ಸಾಕ್ಷಿ. ನಾ ತಿಳಿಸ್ತಾ ಇರೋದು ನಿಮ್ಗೆ ಸಾಕ್ಷಿಗಳು. ಬಟ್ ಜನ ನಂಬೋದು, ಬಿಡೋರು ಬಿಡ್ಬೋದು. ಯಾಕೆ ಅಂದ್ರೆ ಗೋಚರ ಆಗುವಂತ ವಿಷಯಗಳೆಲ್ಲ ಸತ್ಯ ಆಗ್ಬೇಕು ಅಂತ ಇಲ್ಲ. ಬಟ್ ಸತ್ಯ ಆಗೋ ಚಾನ್ಸಸ್ ಇರಬಹುದು, ಆಗದೇನೂ ಇರಬಹುದು. ಕೆಲವರು ಕಮೆಂಟ್ ಅಲ್ಲಿ ಹಾಕ್ಬಿಡ್ತೀರಾ, ಅಯ್ಯೋ ಬಿಡುದು ಅಂತ. ಬಟ್ ಕಾಲಜ್ಞಾನ ಸುಳ್ಳು ಅಂತ ಹೇಳೋರು ಎಷ್ಟೋ ಜನ ಇರುವಾಗ ಇದು ಸುಳ್ಳು ಅಂತ ಹೇಳೋದಕ್ಕೆ ಎಷ್ಟೋ ಜನ ಇರ್ತೀರಾ ಬಿಡಿ. ಬಟ್ ರಿಯಾಲಿಟಿ ಹುಡ್ಕೊಂಡು ಹೋಗಿ ಏನೋ ಒಂದು ಇದರಿಂದ ಪ್ರಪಂಚಕ್ಕೆ ಒಂದು ಸಹಾಯ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋಂಗಿದ್ರೆ ಪ್ರಯತ್ನ ಮಾಡಿ. ಎಷ್ಟೋ ಜನ ಹುಡುಕ್ತಾ ಇದ್ದೀರಾ, ಇನ್ನು ಸ್ವಲ್ಪ ಡೇಟಾ ಸಿಕ್ಕಿದ್ರೆ, ಡೀಟೇಲಿಂಗ್ ಸಿಕ್ಕಿದ್ರೆ ಹುಡ್ಕೋದು ಈಸಿ ಆಗುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ. ಬಸವಣ್ಣವ್ರು ಹೇಳಿದ್ದು 800 ವರ್ಷಗಳ ಮುಂಚೆ ಕಲ್ಲಿನ ರಥ ಎಳಿಬೇಕು, ವಾಲಿ ಭಂಡಾರ ತೆಗಿಬೇಕು. ನಾನು ಅದನ್ನು ಹೇಳ್ತಾ ಇದ್ದೀನಿ. ಕಲ್ಲಿನ ರಥ ವಿಜಯನಗರ ಸಂಸ್ಥಾನ ಇತ್ತಲ್ಲ, ಆವಾಗ ಎಲ್ಲಿತ್ತು, ಈಗಿರೋ ಜಾಗ ಅಲ್ಲ, ಆ ಹಳೆ ಕಲ್ಲಿನ ರಥದ ಜಾಗದ ಕೆಳಗೆ ಒಂದು ದಾರಿ ಇದೆ ಅನ್ನೋದು ಮಾತ್ರ ಈ ಜ್ಞಾನದಲ್ಲಿರುವಂಥದ್ದು. ಬಟ್ ಅದೆಲ್ಲಿತ್ತೋ ಸಿಗೋದು ಸ್ವಲ್ಪ ಕಷ್ಟನೇ, ಹುಡುಕ್ಬೇಕಾಗುತ್ತೆ. ಅದನ್ನ ಬಿಟ್ರೆ ಬಂಡೆ ಗಣೇಶ ಎರಡೇ ಆನ್ಸರ್. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳು ಇರ್ತವೆ, ಮುಂದೆ ಬದಲಾಯಿಸುವಂತ ಸಮಯ ಶುರುವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಬದಲಾಯಿಸೋ ಪ್ರಯತ್ನ ನಮ್ದು ಕೂಡ ಆಗಿರುತ್ತೆ, ನೀವು ಕೂಡ ಅದರಲ್ಲಿ ಒನ್ ಆಫ್ ದಿ, ನಮ್ಗೆ ಗೊತ್ತಿದ್ದೋ ಒನ್ ಆಫ್ ದಿ ಪಾರ್ಟ್ ಆಗ್ಬಿಡ್ತೀವಿ. ಆಪ್ಷನ್ ಇಲ್ಲ, ಅದು ಆಗಬೇಕು ಅಂತಾನೆ ನಮ್ಮ ಡೆಸ್ಟಿನಿಗಳು ಬರ್ದಿಟ್ಬಿಟ್ಟಿರುತ್ತೆ. ಅದನ್ನೇ ಹೇಳಿದ್ದು, ನೀವು ಕೆಲಸ ಮಾಡ್ತಾ ಇದ್ದು, ಯಾವುದೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದು, ಯಾವುದೋ ಕಾರಣದಿಂದ ಈ ಕಡೆ ಬಂದು ಈ ಕಾಲಜ್ಞಾನ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಯಾರ್ಯಾರೋ ಸಿಕ್ಕಿ ಯಾರ್ಯಾರೋ ಪರಿಚಯ ಆಗಿ ಕೊನೆ ಕಾಲಜ್ಞಾನ ಎಲ್ಲ ಓದಿ ನಿಮಗೆ ತಿಳಿಸಿ ಅದರಲ್ಲಿ ಎಷ್ಟೋ ವಿಷಯಗಳು ನಾನು ಅರ್ಥ ಮಾಡ್ಕೊಂಡು ನಾನು ಬರೆದಿಟ್ಟಂತ ಅಂದ್ರೆ 2010 ಆಸ್ಪಾಸ್ನಲ್ಲಿ ಬರೆದಂತ ವಿಷಯಗಳು ಈಗ ಒಂದಕ್ಕೊಂದು ಲಿಂಕ್ ಆಗ್ತಾ ಇರೋದಕ್ಕೂ, ಇಲ್ಲಿ ನಡೀತಾ ಇರೋದಕ್ಕೂ, ಪ್ಲಸ್ ಎಲ್ಲದಕ್ಕೂ ಡೇಟಾಗಳು ಕಣ್ಮುಂದೆ ಸಿಗ್ತಾ ಇರೋದಕ್ಕೂ ಮ್ಯಾಚ್ ಆಗಿದ್ರಿಂದ ಈ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ಮಾಡಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇನ್ನ ರೆಗ್ಯುಲರ್ ಕಾಲಜ್ಞಾನದ ಜೊತೆಗೆ ಮುಂದೆ ಬದಲಾವಣೆ ಮಾಡಬೇಕಾಗಿರೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.